ಆಹಾ, ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅನಿಸ್ತಾ ಇದೆಯಾ? ಫಸ್ಟ್ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ನೀರು ತೊಗೊಂಡು ಇದಕ್ಕೆ ಒಂದು 4-5 ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಒಂದು ರಾತ್ರಿ ಇಡೀ ಅಥವಾ ಒಂದು ಇಡೀ ದಿನ ತಣ್ಣಗಾಗಕ್ಕೆ ಬಿಟ್ಬಿಡಿ. ಈಗ ಮಾವಿನಕಾಯಿನ ನಾನು ತೊಳೆದು ಒರೆಸಿಟ್ಕೊಂಡಿದ್ದೀನಿ, ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಈಗ ಈ ಥರ ವಾಟೆ ತೆಗೆದುಬಿಟ್ಟು ಈ ಥರ ಹೋಲ್ಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಪಾತ್ರೆಯಲ್ಲೆಲ್ಲ ಒದ್ದೆ ಇರಬಾರ್ದು, ಸ್ವಲ್ಪನೂ ಫುಲ್ ಒಣಗಿಸಿರಬೇಕು. ಈಗ ಒಂದು ಬಾಣಲೆಯಲ್ಲಿ 1 ಚಮಚ ಮೆಂತ್ಯ ಹಾಕ್ಕೊಂಡು ಕೆಂಪಗಾಗೋ ಥರ ಹುರ್ಕೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಇದು ಹುರ್ಕೊಳ್ಳಿ. ಈ ಥರ ಸಿಡಿಬೇಕು. ಆಮೇಲೆ ಸ್ಟವಿಂದ ತೆಗೆದು ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಹಸಿ ಸಾಸಿವೆನೂ ಸೇರಿಸ್ಕೋಬೇಕು, ಹುರಿದೇ ಇರೋದು ಇದು. ಇದನ್ನೊಂಚೂರು ಪಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು 4-5 ಚಮಚ ಸೇರಿಸ್ಕೊಳ್ಳಿ. ಖಾರ ನೋಡಿ ಜಾಸ್ತಿ ಕಡಿಮೆ ಮಾಡ್ಬೋದು. ಈಗ ನಾವಿಲ್ಲಿ ಕಾಯಿ ಸಾರಿಸ್ಕೊಂಡ್ರೆ ಉಪ್ಪು ನೀರೇ ಹಾಕಬೇಕು, ಇದಕ್ಕೆ ನಾರ್ಮಲ್ ನೀರು ಯೂಸ್ ಮಾಡಬಾರ್ದು. ಇದನ್ನು ಹಾಗೆ ಮಿಕ್ಸಿಲಿ ಒಂದು ಸ್ವಲ್ಪ ರುಬ್ಕೊಳ್ಳಿ. ಈಗ ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡೋಣ. ನಾನು ಬೆಂಗಳೂರಲ್ಲಾದರೆ ಮೆಣಸಿನ್ಕಾಯಿ ಹಾಕ್ತಿದ್ದೆ, ಇಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ನಾನು ಈ ಥರ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈ ಜಾರ್ಗೂ ಅಷ್ಟೇ ನೀವು ಉಪ್ಪು ನೀರೇ ಸೇರಿಸ್ಕೋಬೇಕು, ತಣ್ಣಗಾಗಿರೋದು. ನಾರ್ಮಲ್ ನೀರು ಯೂಸ್ ಮಾಡಿದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ದಿನ ಹಾಗೆ ಬಿಟ್ಬಿಡಿ. ಇದು ಹುಳಿ ಬಿಟ್ಕೊಳ್ಳುತ್ತೆ. ಜಾಸ್ತಿ ದಿನ ಈ ಥರ ಆಚೆ ಬಿಡಬೇಡಿ ಪಾತ್ರೆ ತೂತು ಬಿದ್ದು ಹೋಗುತ್ತೆ ಸಾಲ್ಟ್ ಇರೋದ್ರಿಂದ ಇದಕ್ಕೆ. ಈಗ ನಾನು ಇದನ್ನು ಒಂದು ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಇನ್ನೂ 1-2 ದಿನ ಆಚೆನೇ ಇಟ್ಟಿರಿ, ಆಮೇಲೆ ಫ್ರಿಜ್ಗೆ ಇಟ್ಕೊಳ್ಳಿ. ನಾವು ಇದನ್ನು ಸರ್ವ್ ಮಾಡ್ಕೋಬೇಕಾದ್ರೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಈ ಗಟ್ಟಿ ಉಪ್ಪಿನಕಾಯಿಯಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡು ಇದನ್ನು ನಾನು ಡೈಲ್ಯೂಟ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಕಾದಾರಿದ ನೀರು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು ಸ್ವಲ್ಪ ಜಾಸ್ತಿ ಇರಲಿ, ಘಮ ಬರುತ್ತೆ ಚೆನ್ನಾಗೆ. ಈ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಉಪ್ಪಿನಕಾಯಿಗೆ. ಇದೇ ಮೆಥಡ್ನ ಫಾಲೋ ಮಾಡಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಮತ್ತಷ್ಟು ರೆಸಿಪೀಸ್ಗೆ ಫಾಲೋ ಮಾಡಿ. ಬಾಯ್.